ಇವತ್ತು ಭೀಮನಮಸೆ ಅಲ್ವಾ. ನಾನು ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳನ್ನ ರೆಡಿ ಮಾಡಿ ನಾಷ್ಟಕ್ಕೆ ಮಾಡಿ ನಾಷ್ಟ ತಿನ್ನಿಸ್ಬಿಟ್ಟು ಅವ್ರನ್ನೂ ಕಾರ್ಮೆಂಟ್ಗೆ ಕಳಿಸ್ದೆ. ಅವ್ರಿಗೆ ಬಾಯ್ ಮಾಡಿ ಕಳಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆದಿ ಆಮೇಲೆ ಸೀರೆ ಉಟ್ಕೊಳ್ಳೋಣ ಅಂದ್ಬಿಟ್ಟು ಈಗ ಹಾಗೆಯೇ ನಾನು ಹಣೆಗೆ ವಿಭೂತಿ ಎಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನ ಹಾಕ್ಕೊಂಡು ರೆಡಿ ಆದೆ. ವಿಭೂತಿ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ರೆಡಿ ಆದಮೇಲೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ಅದಾದಮೇಲೆ ನಾನು ಆಮೇಲೆ ಸೀರೆ ಉಟ್ಕೊಳ್ಳೋಣ ಅಂದ್ಬಿಟ್ಟು ಈಗ ದೇವ್ರಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚೋಕ್ಕೆ ಅಂತ ಹೋಗ್ತಾ ಇದ್ದೆ. ನೋಡಿ ಅಲಂಕಾರ ಸಿಂಪಲ್ಗೆ ಈ ಥರ ಮಾಡಿಬಿಟ್ಟು ದೇವ್ರಿಗೆ ಈ ಥರ ದೀಪ ಹಚ್ಚಿ ಬೆಳಗ್ತಾ ಇದ್ದೀನಿ ಗಂಧದ ಕಡೆನ. ನಾನು ಇವತ್ತೊಂಥರ ಪ್ರತಿ ವರ್ಷವೂ ನಾನು ಭೀಮನಮಸೆನ ಇದೇ ಥರ ಮಾಡೋದು. ಹಾಗೆ ನಾನು ಕೂಡ ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಲ್ವ. ಏನಕ್ಕೆ ನಿಲ್ಲಿಸೋದು, ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನಾನು ಪೂಜೆ ಎಲ್ಲ ಆದಮೇಲೆ ನಾಷ್ಟಕ್ಕೆ ಬಾತು ಕಾಯಿ ಚಟ್ನಿ ಮಾಡಿದ್ದೆ, ಅದನ್ನು ಕೂಡ ತಿಂದೆ ಪೂಜೆ ಆಮೇಲೆ ತಿಂದುಬಿಟ್ಟು ನಾನು ಪೂಜೆಗೆ ಏನೇನು ಬೇಕು ಪಾದ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಪಾದ ಪೂಜೆಗೆ ಇಲ್ಲಿ ನೋಡ್ಬೋದು ನೀವು, ನಾನು ಒಂದು 3 ಥರ ಹೂವು ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವೀಟ್ ಏನು ಮಾಡ್ಕೊಂಡಿದ್ದಿಲ್ಲ ಅಂದ್ಬಿಟ್ಟು ಬಾಳೆಹಣ್ಣನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅಕ್ಷತೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೈಗೆ ಕಂಕಣ ಕಟ್ಟೋಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಅಡಿಕೆ ಗಂಧದ ಕಡ್ಡಿ ಕರ್ಪೂರ ಹಾಗೆ ವಿಭೂತಿ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ, ಒಂದು ಮಿಡ್ಲಲ್ಲಿ ಇಷ್ಟು ಮಡಿಕೊಂಡಿದ್ದೀನಿ ನಾನು. ಇದೆಲ್ಲ ಮಡಿಕೊಂಡಾದ್ಮೇಲೆ ನಾನು ಈಗ ನಮ್ಮ ಮನೆಯವರು ಇನ್ನೇನು ಬರ್ತಾರೆ ಪೂಜೆಗೆ ಅಂದ್ಬಿಟ್ಟು ಅವ್ರು ಸ್ನಾನ ಮಾಡ್ಕೊಳಕ್ಕೆ ಹೋದ್ರು. ಆಮೇಲೆ ನಾನು ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಈ ಥರ ಸಿಂಪಲಾಗಿರೋ ಸೀರೆನ ಉಟ್ಕೊಂಡು ಈ ಥರ ರೆಡಿ ಆದೆ. ನಾನು ಎಲ್ಲರ ಥರ ದೊಡ್ಡ ಸೀರೆ ಉಟ್ಕೊಂಡು ಮೇಕಪ್ ಮಾಡ್ಕೊಳ್ಳಲ್ಲ, ಸಿಂಪಲಾಗಿ ಹೇಗಿರ್ತೀನಿ ಈ ಥರ ರೆಡಿ ಮಾಡ್ಕೊಳ್ತೀನಿ ಅಷ್ಟೇ. ಈ ಥರ ರೆಡಿ ಆದಮೇಲೆ ನಾನು ನಮ್ಮ ಮನೆಯವರು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು. ಆಗ ಪಾದ ಪೂಜೆ ಮಾಡ್ಕೊಳಕ್ಕೆ ರೆಡಿ ಆದೆ ನಾನು. ನಾನು ಪಾದ ಪೂಜೆ ಮಾಡ್ಬೇಕಾದ್ರೆ ಅವರು ವೀಡಿಯೋನ ಸರಿಯಾಗಿ ಮೊಬೈಲ್ ಹಿಡ್ಕೊಳಕ್ಕೆ ಅವ್ರಿಗೆ ಬರ್ತಾಯಿಲ್ಲ. ಇಷ್ಟು ದಿನ ಒಂದು ಕಡೆ ಮೊಬೈಲ್ ಮಡಗಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದು. ಇವತ್ತು ನಾನು ಡಿಫ್ರೆಂಟಾಗಿ ಅವ್ರಿಗೆ ಈ ಥರ ಹಿಡ್ಕೊಳ್ಳಿ ನಾನು ಎಲ್ಲ ಪೂಜೆ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವ್ರಿಗೆ ಸರಿಯಾಗಿ ಹಿಡ್ಕೊಳಕ್ಕೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಅವರು ಸರಿಯಾಗಿ ಕಾಣಿಸ್ತಾ ಇಲ್ಲ, ಕಪ್ಪು ಕಾಣಿಸ್ತೈತೆ, ಒಂದೊಂದ್ಸಲ ಬೆಳಕು ಜಾಸ್ತಿ ಬರ್ತೈತೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಸರಿಯಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಹಾಗೆ ಈ ಥರ ಎಲ್ಲ ಮಾಮೂಲಿ ಎಲ್ಲ ಹೇಗೆ ಮಾಡ್ತಾರೆ ಹಾಗೆ ಪಾದ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ನಾನು 14 ವರ್ಷದಿಂದ ಪಾದ ಪೂಜೆ ಮಾಡ್ಕೊಬರ್ತಾಯಿದ್ದೀನಿ. ಮದುವೆಗೆ ಒಂದು 12 ವರ್ಷದಿಂದ ಮಾಡ್ಕೊಬರ್ತಾಯಿದ್ದೀನಿ. ಒಂದು 14 ವರ್ಷ ಆಯಿತು ಮದುವೆಗೆ, 2 ವರ್ಷ ಗ್ಯಾಪ್ ಬಿಟ್ಟು 12 ವರ್ಷದಿಂದ ಮಾಡ್ಕೊಬರ್ತಾಯಿದ್ದೀನಿ ನಾನು ಪ್ರತಿ ವರ್ಷವೂ ಹೀಗೇ ಮಾಡ್ಕೊಬರ್ತಾ ಇರೋದು. ನನಗೆ ಯಾರೂ ಇದೇ ಥರ ಮಾಡು, ನೀನು ಮಾಡಲೇಬೇಕು ಅಂತ ಯಾರೂ ಹೇಳ್ಕೊಡೋರು ಇರಲಿಲ್ಲ. ನನಗೆ ಗೊತ್ತಿಲ್ಲ ಭೀಮನಮಸೆ ಅಂದರೆ ಏನು ಅಂತಲೂ, ಮತ್ತು ಹೇಗೆ ಮಾಡಬೇಕು ಹೇಗೆ ಮಾಡೋದು ಗೊತ್ತಿದ್ದಿಲ್ಲ. ನನಗೆ ನಾನೇ ಕಲ್ತ್ಕೊಂಡು ಮಾಡ್ತಾ ಇರೋದು. ಅದರಿಂದ ನಾನು ಹೆಂಗೆ ಗೊತ್ತೋ ಆ ಥರನೇ ಮಾಡ್ತೀನಿ. ಇನ್ನೊಬ್ರನ್ನ ನೋಡಿ ಕಾಫಿ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ನಂಗೆ ಗೊತ್ತಿರೋ ಥರ ಈ ಥರ ಮಾಡ್ತೀನಿ ನಾನು. ಅದಾದಮೇಲೆ ಕಂಕಣ ಕಟ್ಟಿಬಿಟ್ಟು ಅವ್ರಿಗೆ ಆಮೇಲೆ ನನಗೆ ಕಟ್ಟಿಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರ ಕೈಯಲ್ಲಿ ನನಗೆ ಹಣೆ ಕುಂಕುಮ ಅರಿಶಿನ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ಹೂವು ಮಾಡಿಸ್ಕೊಂಡು ಆಮೇಲೆ ಕಂಕಣ ಕಟ್ಟಿಸ್ಕೊತೀನಿ ನಾನು. ನಮ್ಮ ಮನೆಯವರು ಜೋಕ್ಸ್ ಮಾಡ್ತಾಯಿದ್ರು ನನಗೆ, ಅದಕ್ಕೆ ನಾನು ನಗಾಡ್ತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ನಾನು ಹಾಡ್ಕೊಳ್ತಾ ಇದ್ದೀನಿ, ನಿಮಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ಅಯ್ಯೋ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೆ. ಅವ್ರ ಹೊತ್ತಿಗೆ ನಗಾಡ್ತಿದ್ರು. ಅಲ್ಲಲ್ಲೇ ಕಟ್ ಮಾಡಿದ್ದೀನಿ ವೀಡಿಯೋನ. ಇಷ್ಟೆಲ್ಲ ಆದಮೇಲೆ ತಾಲಿಗೂ ಕೂಡ ಕುಂಕುಮ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ನಾನು ಅವ್ರಿಗೆ ಅಕ್ಷತೆ ಕೊಟ್ಬಿಟ್ಟು ಅವ್ರಿಗೆಲ್ಲ ಅಕ್ಷತೆ ಹಾಕ್ಸ್ಕೊಂಡೆ. ಆಮೇಲೆ ನಾನು ಮಾಮೂಲಿ ಅವ್ರ ಹತ್ರ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಕೊಡಿ ನನಗೇನು ಗಿಫ್ಟ್ ಕೊಡ್ತೀರಾ, ಏನು ತಂದಿದ್ದೀರಾ ಗಿಫ್ಟ್ ಕೊಡಿ ಅಂತ ಕೇಳಿದ್ಗೆ ಅವ್ರು ಅಂತ ಇದ್ರು, ಪ್ರತಿ ವರ್ಷ ನಾನು ಕೊಡೋದೆ ನಿನಗೆ 100 ರೂಪಾಯಿ ಅಲ್ವಾ, ಏನಕ್ಕೆ ಅದು ವೀಡಿಯೋ ಮಾಡ್ತಾಯಿದ್ದೆ ಮಾಡಬೇಡ ಅಂತ. ನಾನಂದೆ ಇಲ್ಲ ನೀವು 100 ರೂಪಾಯಿ ಕೊಡ್ತೀರಾ, ತೋರಿಸ್ತೀನಿ ತಾಳೆ ಅಂತಂದೆ. ನಾನು ಈ ಪೂಜೆ ಮಾಡೋದು ಅವ್ರ ಹತ್ರ ಗಿಫ್ಟೋ ಸೀರೆನೋ ಮತ್ತು ದುಡ್ಡು ಇಸ್ಕೋಬೇಕಂತ ಏನಲ್ಲ. ನಾನು ಅವ್ರ ಆಯಸ್ಸು ಆರೋಗ್ಯ ಚೆನ್ನಾಗಿರಲಿ ಮತ್ತು ನನ್ನ ಮಕ್ಕಳನ್ನ ಸಾಕೋಕ್ಕೆ ಅವ್ರಿಗೆ ದೇವರು ಎಲ್ಲನೂ ಚೆನ್ನಾಗಿ ಕೊಡಲಿ, ಸಂಪತ್ತು ಆರೋಗ್ಯ ಆಯಸ್ಸು ಅಂತ ಅಷ್ಟೇ ನಾನು ಕೇಳೋದು. ಅವ್ರು ಚೆನ್ನಾಗಿದ್ದರೆ ನಾನು ನನ್ನ ಮಕ್ಕಳು ಚೆನ್ನಾಗಿರ್ತೀವಲ್ವ, ಅದಕ್ಕೋಸ್ಕರ. ಹಾಗೆ ಅವ್ರ ಆಯಸ್ಸು ಚೆನ್ನಾಗಿರಲಿ ಮತ್ತು ನನ್ನ ಮಾಂಗಲ್ಯ ಗಟ್ಟಿಯಾಗಿರಲಿ ಅಂತ ಕೇಳ್ಕೊತೀನಿ ನಾನು ದೇವ್ರ ಹತ್ರ. ಎಲ್ಲ ವರ್ಷವೂ ಅಷ್ಟೇ. ಯಾಕಂದರೆ ಅವರೇ ಅಲ್ವ ನಮ್ಮನ್ನ ಎಲ್ಲ ಸಾಕ್ಕೊಂಡು ಹೋಗ್ತಾ ಇರೋದು. ಅದರಿಂದ ನಾನು ಜೋಕ್ಸ್ ಮಾಡ್ತಿದ್ದೆ ಅಷ್ಟೇ. ಅವ್ರು 100 ರೂಪಾಯಿ ಕೊಟ್ಟರು ನಂಗೆ ಖುಷಿನೇ. ನಾನು ಅಂದೆ ಬೇಡ 100 ರೂಪಾಯಿನೇ ಕೊಡಿ ಅಂತ. ಇರಲಿ ತಗೋ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಟರು. ಇದು ಶಾಸ್ತ್ರ ಮುನ್ನಾಗಿ ಇಸ್ಕೋಬೇಕಂತೆ, ಬರೀ ಪೂಜೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಅಡಿಕೆ ಜೊತೆ ಇಸ್ಕೊಳ್ಳೋದು ಅಷ್ಟೇ. ಹಾಗೆ ಅವ್ರ ಜೊತೆ ಜೋಕ್ಸ್ ಮಾಡ್ತಾ ಹಾಗೆ ಕೆಲವೊಂದು ಫೋಟೋ ವೀಡಿಯೋಸ್ ತೊಗೊಂಡೆ. ಹಾಗೆ ನನಗೆ ಬೇಜಾರಾಗಿದ್ದ ವಿಷಯ ಏನಂದರೆ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಂತ ತಿಳ್ಕೊಂಡು ವರಲಕ್ಷ್ಮಿ ಹಬ್ಬ ಆದಮೇಲೆ ನೋಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ಅದನ್ನ ಈಗ ಹಾಕ್ತಾಯಿದ್ದೀನಿ. ಹಾಗೆ ನಾವು ಲಾಸ್ಟಲ್ಲಿ ಪಕೋಡ ಮಾಡ್ಕೊಂಡು ತಿಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.